ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಕ್ಳ ಕಲ್ಯಾಣಕ್ಕೆ 50,000 ಅನುದಾನ ಕೊಡುವಂಥದ್ದು. ಇಲ್ಲ, ಮಾಸ್ ಮ್ಯಾರೇಜಸ್ಗೆ ಅಂತ ಹೇಳ್ಬಿಟ್ಟು ಮಾಡಿರೋದು ಕಾರ್ಯಕ್ರಮ. ಅದು ಮಾಸ್ ಮ್ಯಾರೇಜಸ್ ಎಲ್ಲಾಗ್ತದೆ, ಬಜೆಟಲ್ಲಿ ಘೋಷಣೆ ಆಗಿದೆ. ಮಾಸ್ ಮ್ಯಾರೇಜ್ ಎಲ್ಲಿ ಮಾಡ್ತಾರೆ, ಅಲ್ಪಸಂಖ್ಯಾತರಲ್ಲಿ ಅವ್ರಿಗೆ 50,000 ಕೊಡಬೇಕಂತ ತೀರ್ಮಾನ ಬಜೆಟಲ್ಲಿ ಘೋಷಣೆ ಆಗಿರೋದು. ಬಜೆಟಲ್ಲಿ ಆಗಿರೋದು. ಇವತ್ತು ನಮ್ಮ ಕಾರ್ಯಕ್ರಮ ಉದ್ದೇಶ ಅಂದರೆ, ಇವತ್ತು ನಮ್ಮ ಅಲ್ಪಸಂಖ್ಯಾತರು MDRS ಇರಲಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರಲಿ, ಟಾಪರ್ SLC ಮತ್ತು PUದಲ್ಲಿ ಯಾರು 90 ಅಬೌವ್ ಟಾಪರ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಡಿಪಾರ್ಟ್ಮೆಂಟ್ ವತಿಯಿಂದ ಎನ್ಕರೇಜ್ ಮಾಡೋಕ್ಕೆ, ಮಕ್ಕಳನ್ನ ಎನ್ಕರೇಜ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದ ವರ್ಷದಿಂದ ಇದು ಚಾಲನೆ ಮಾಡಿರೋದು ನಾವು. 10,000 ರೂಪಾಯಿ SLC ಯಾರು ಟಾಪರ್ ಆಗಿರ್ತಾರೆ ಮಕ್ಕಳು, ಅಬೌವ್ 90% ಅಬೌವ್ ಯಾರು ಇರ್ತಾರೆ ಅವ್ರಿಗೆ 10,000 ರೂಪಾಯಿ ಡಿಪಾರ್ಟ್ಮೆಂಟ್ ವತಿಯಿಂದ ಕೊಡಬೇಕು. ಆಮೇಲೆ PUದಲ್ಲಿ 90% ಅಬೌವ್ ಯಾರು ಇರ್ತಾರೆ ಅವ್ರಿಗೆ 15,000 ರೂಪಾಯಿ. ನನ್ನ ಕಡೆಯಿಂದ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಂತ ಹೋದ ಸತಿ ಒಂದು 70 ಮಕ್ಕಳುಗಳಿಗೆ ಯಾರು ಟಾಪರ್ ಬಂದಿದ್ರು, ಅಬೌವ್ 95% ಮೇಲೆ ಬಂದಿದ್ರು, ಅವ್ರಿಗೆ 2 ವೀಲರ್ ವೆಹಿಕಲ್ ಕೊಟ್ಟಿದ್ವಿ. ಈ ಬಾರಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಇಲ್ಲ 2 ವೀಲರ್ ವೆಹಿಕಲ್ ಕೊಟ್ಟರೆ ಅವ್ರಿಗೆ ಲೈಸೆನ್ಸ್ ಇರೋಲ್ಲ, ಅವ್ರು ಓಡ್ಸೋಕ್ಕಾಗಲ್ಲ, ಅವ್ರಿಗೆ ಈ ವರ್ಷ ಲ್ಯಾಪ್ಟಾಪ್ ಕೊಟ್ಟರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡು ತೀರ್ಮಾನ ಮಾಡಿದಾಗಲೇ ಈ ವರ್ಷ ನಾನು 214 ಮಕ್ಕಳಿಗೆ ಯಾರು ಟಾಪರ್ ಇದ್ದಾರೆ SLC ಮತ್ತು PUದಲ್ಲಿ ಅವ್ರು ನನ್ನ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. ಸಾಮೂಹಿಕ ವಿವಾಹ ಹಾಗೂ ಅಲ್ಪಸಂಖ್ಯಾತರಿಗೆ ಸಹಾಯಧನ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ. ಈಗ ನಿನ್ನೆ ಆರ್ಡರ್ ಆಗಿದೆ, ಅನುಕೂಲ ಆಗುತ್ತೆ ಅಂತ. ಇಲ್ಲ, ಈಗ ಸಾಮೂಹಿಕ ಮದುವೆ ಬಡವ್ರು ಯಾರು ಮಾಡೋದು? ಸಾಮೂಹಿಕ ಮದುವೆ ಮಾಸ್ ಮ್ಯಾರೇಜಸ್ ಯಾರು ಮಾಡ್ತಾರೆ? ಬಡವ್ರು ಮಾಡೋದು. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಅಲ್ಪಸಂಖ್ಯಾತರಲ್ಲಿ ಮಾಸ್ ಮ್ಯಾರೇಜ್ ಮಾಡ್ತಾರೆ ಅವ್ರಿಗೆ ಒಂದು ಪೇರ್ಗೆ 50,000 ರೂಪಾಯಿ ಕೊಡಬೇಕಂತ ಬಜೆಟ್ ಘೋಷಣೆ ಆಯಿತು. ನಿನ್ನೆ ಆದೇಶ ಆಗಿದೆ.